ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಾ ಇರೋ ಡಿಸೈನ್ ಬಂದು ನೋಡಿ, ನಾನಿಲ್ಲಿ ಬಂದುಬಿಟ್ಟು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ಸೊ ನೀವು ಉಲಾನಲ್ಲಿ ಕೂಡ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ ಬಂದು ಪರ್ಲ್ ತೊಗೊಂಡಿದ್ದೀನಿ. ನೀಡಲ್ ಬಂದು ಕಮಲ್ ಕಡಾಯಿ ಥ್ರೆಡ್ಡಿಗೋಸ್ಕರ 10 ನಂಬರ್ ತೊಗೊಂಡಿದ್ದೀನಿ. ಸೊ ನೀವು ಉಲಾನ್ ತೊಗೊಂಡ್ರೆ ನೀವು ಅದಕ್ಕೆ ಸರಿಯಾಗಿ ಕ್ರೋಶ ತೊಗೊಳ್ಳಿ, ಕ್ರೋಶ ಹುಕ್ಕು, ಮತ್ತು ಅದರ ಸೈಜಿಗೆ ಓಕೆ ಆಗೋಷ್ಟು ಪರ್ಲ್ ಸೈಜ್ ತೊಗೊಳ್ಳಿ. ದೊಡ್ಡದು ಬೇಕಾಗುತ್ತೆ, ಹೋಲ್ ಅವಾಗ ದೊಡ್ಡದು ಬೇಕಾಗ್ತದೆ. ಓಕೆ, ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೋಡಿ, ಸ್ಟಾರ್ಟ್ ಮಾಡುವ. ಫಸ್ಟು ಈ ರೀತಿ ಒಂದು ಸ್ಲಿಪ್ ನಾಟ್ ಹಾಕೋಬೇಕು. ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ. ಓಕೆ, ಈಗ ವರ್ಕ್ ಮಾಡಲಿಕ್ಕೆ ರೆಡಿ ಆಯಿತು. ಈಗ ಸಿಂಗಲ್ ಚೈನ್ ಹಾಕೊಳ್ಳಿ. 1 2 3 4 5 6 7 8 9 10 12 13 14 15 16 ಸಾಕಾಗ್ತದೆ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ನೀವು ಥ್ರೆಡ್ಡನ್ನು ಸ್ವಲ್ಪ ಮುಂದೆ ಮಾಡಿಕೊಂಡು ಇವಾಗ ಪರ್ಲ್ ಆ್ಯಡ್ ಮಾಡುವ. ಸೊ ಈ ರೀತಿ ಹಾಕೊಂಡು ಪರ್ಲನ್ನು ಈ ಥ್ರೆಡ್ಡಿಂದ ಹೊರಗೆ, ಸೇಮ್ ಇದನ್ನೇ ನೀವು ಉಲಾನಲ್ಲಿ ಮಾಡ್ಕೊಬೋದು. ಓಕೆ, ಸೊ ಇವಾಗ ಈ ಥ್ರೆಡ್ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಲಾಕ್ ಮಾಡ್ಕೋಬೇಕು. ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕಿ. ಓಕೆ, ಈ ರೀತಿ ಬರುತ್ತೆ. ಇವಾಗ ನೀವು 1 2 3 4 ಚೈನ್ ನೋಡಿ. ನೀವು ಇದು ಪರ್ಲ್ ಯಾವ ಸೈಜಲ್ಲಿ ತೊಗೊಳ್ತೀರಾ, ಪರ್ಲ್ ಬಿಟ್ಟು ನೀವು ಈ ಪ್ಲೇಸಲ್ಲಿ ಯಾವುದೇ ಬೀಡ್ ತೊಗೊಂಡ್ರು ಅದು ಯಾವ ಸೈಜ್ ಇದೆ ಆ ಸೈಜಲ್ಲಿ ನೀವು ಈ ಚೈನ್ಗಳನ್ನು ಹಾಕೋಬೇಕಾಗತ್ತೆ. ಅಂದರೆ ಈಗ ನೋಡಿ, ಹೀಗೆ ರಿಟರ್ನ್ ಬ್ಯಾಕ್ ಬಂದಾಗ ಇದು ಕವರ್ ಆಗಬೇಕು. ಓಕೆ ನೋಡಿ, ಇದು ನನಗೆ 4 ಚೈನಿಗೆ ಇದು ಕವರ್ ಆಗುತ್ತೆ. ಓಕೆ, ಸೊ ಆ ರೀತಿ ನೋಡಿ ನೀವು ತೊಗೊಳ್ಳಿ. ನೀವು ದೊಡ್ಡ ಸೈಜಲ್ಲಿ ತೊಗೊಂಡಾಗ ಚೈನ್ಗಳು ಜಾಸ್ತಿ ಬೇಕಾಗುತ್ತೆ. ಸೊ ಈ ರೀತಿ ಬಂದಿವಾಗ ಈಗ 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಬಂದು ಈ ಹಿಂದಿನ ಸಿಂಗಲ್ ಚೈನಲ್ಲಿ ಹೋಗಿ ಈ ಚೈನಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ಚೇ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿಂದ 1 2 3 4 ಮತ್ತು 4 ಚೈನ್ ಹಾಕ್ಕೊಂಡು ನೀವು ಈ ಕಡೆಯಿಂದ ಮತ್ತೆ ಹೀಗೆ ಬಂದು ಇಲ್ಲಿ ಬಂದು ಈ ಚೈನಲ್ಲಿ ಇಲ್ಲಿ ಹಾಕಿದ್ದೀವಲ್ವ, ಸೊ ಈ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ. ಈಗ ನೋಡಿ, ಎರಡು ಸೈಡಲ್ಲೂ ಕವರ್ ಆಯಿತು. ಓಕೆ, ಹೀಗೆ ಬಂದಿದೆ. ಸೊ ನೆಕ್ಸ್ಟ್ ಇವಾಗ ನೀವು ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕೋಬೇಕು. ನೆಕ್ಸ್ಟು ಈ ಚೈನ್ ಗ್ಯಾಪ್ ಇದೆಯಲ್ಲ, ಕಾಣಿಸುತ್ತೆ ಅಲ್ವಾ, ಸೊ ಈ ಚೈನ್ ಗ್ಯಾಪಲ್ಲಿ ಹೋಗಿ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಹೀಗೆ ಒಂದು ಚೈನ್ ಹಾಕ್ಕೊಳ್ಬೇಕು, ಸಿಂಗಲ್ ಚೈನು, ಮತ್ತು ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಹೀಗೆ ಒಂದು ಸಿಂಗಲ್ ಚೈನ್, ಒಂದು ಸಿಂಗಲ್ ಕ್ರೋಶ, 4 ಒಂದು ಸಿಂಗಲ್ ಚೈನ್. ಸೊ ಇವಾಗ ಇಲ್ಲಿ ಫಿಲ್ ಆಯಿತು ಅಂದರೆ, ಸೊ ನೀವು ಇಲ್ಲಿ ಹೋಗಿ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಓಕೆ, ಸೇಮ್ ನೀವು ಪೂರ್ತಿ ರೌಂಡು ಹಾಗೆಯೇ ಇದೇ ರೀತಿ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಒಂದು ಸಿಂಗಲ್ ಚೈನ್,
ಮತ್ತು ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್, ಸಿಂಗಲ್ ಕ್ರೋಶ. ಸೊ ಫುಲ್ ಕವರ್ ಆದಮೇಲೆ ಈ ಸ್ಟಾರ್ಟಿಂಗ್ ಚೈನಲ್ಲಿ ಬಂದು ನೀವಿಲ್ಲಿ ಅಥವಾ ಇಲ್ಲಿ ಬಂದು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಹೀಗೆ ನೋಡಿ, ಬ್ಯೂಟಿಫುಲ್ ಆದ ಒಂದು ಡಿಸೈನ್ ರೆಡಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ನೀವು ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಥ್ರೆಡ್ ಮುಂದೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಆ್ಯಡ್ ಮಾಡಿಕೊಂಡು ಮತ್ತೆ ಇಲ್ಲಿ ನೀವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಹೀಗೆ ಮತ್ತು ಮಾಮೂಲಿ 1 2 3 4 ಚೈನ್ ಹಾಕಿ ಇಲ್ಲಿ ಬ್ಯಾಕ್ ಬಂದು ಈ ಒಂದು ಸಿಂಗಲ್ ಚೈನ್ ಹಾಕಿದ್ದೀರಲ್ವ ಅಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಮತ್ತೆ ನೀವು ಇಲ್ಲಿಂದ 1 2 3 4 ಚೈನ್ ಹಾಕಿ ಡಿಸೈನ್ ಹೀಗೆ ಟರ್ನ್ ಮಾಡಿಕೊಂಡು ಮತ್ತೆ ಇದು ಕವರ್ ಮಾಡಬೇಕು. ಓಕೆ, ಸೊ ಹೀಗೆ ಬಂದು ಈ ಸ್ಟಾರ್ಟಿಂಗ್ ಚೈನಲ್ಲಿ ಹೋಗಿ ಇದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ನೆಕ್ಸ್ಟ್ ಇಲ್ಲಿಂದ ಒಂದು ಸಿಂಗಲ್ ಚೈನ್ ಮತ್ತು ಈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್, ಒಂದು ಸಿಂಗಲ್ ಚೈನ್ ಹಾಕಿಲ್ಲಲ್ಲ, ಸಿಂಗಲ್ ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್, ಸೊ ಫಸ್ಟ್ ಹೇಗೆ ಮಾಡಿದ್ರಿ ಅದೇ ರೀತಿಯೇ ಇದನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಪೂರ್ತಿ ಡಿಸೈನು ಕೂಡ ಇದೇ ರೀತಿ ಮಾಡ್ಕೋಬೇಕು. ಓಕೆ, ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಚೈನ್ ಮತ್ತು ಸಿಂಗಲ್ ಕ್ರೋಶ. ಸೊ ವೆರಿ ಈಸಿ, ತುಂಬ ಈಸಿ ಇದೆ. ಒಂದು ಸರಿ ನೀವು ಟ್ರೈ ಮಾಡಿ. ಓಕೆ, ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಇಲ್ಲಿ ಬಂದು ಸ್ಟಾರ್ಟಿಂಗ್ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸಾರಿ ಮತ್ತು ನೀವು ಡಿಸೈನ್ನ ರಿಪೀಟ್ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ, ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಸೊ ಇದೇ ಡಿಸೈನ್ನೇ ಇನ್ನು ರಿಪೀಟ್ ಮಾಡ್ಕೊಳ್ತಾ ಹೋದರೆ ಆಯಿತು. ಸೊ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಥ್ರೆಡ್ ಮುಂದೆ ಮಾಡಿಕೊಂಡು ಮತ್ತೆ ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಏನೂ ಚೇಂಜಸ್ ಇಲ್ಲ. ನಾನು ಪೂರ್ತಿ ಮಾಡಿಬಿಟ್ಟು ತೋರಿಸ್ತೇನೆ. ಓಕೆ, ನೋಡಿ ನಾನು ಇಷ್ಟು ಲೆಂತ್ ಮಾಡಿದ್ದೀನಿ.
ನನ್ನ ಕಾಲಿಗೆ ಸರಿ ಆಗ್ತದೆ ಇದು ಸೈಜು. ಸೊ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಮಾಡ್ಕೊಬೋದು. ಓಕೆ, ಅಷ್ಟು ಮಾಡಿಕೊಂಡು ಎಂಡಿಗೆ ಇದು ಎಂಡ್ ಆದಮೇಲೆ ಮತ್ತು ಪ್ಲೈನ್ ಸಿಂಗಲ್ ಚೈನ್ಗಳು ಹಾಕ್ಕೊಳ್ಳಿ. 1 2 ಸ್ಟಾರ್ಟಿಂಗ್ ಹಾಕಿದ್ರಲ್ಲ ಅಷ್ಟೇ ಚೈನ್ಗಳು ಇಲ್ಲೂ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ. ಓಕೆ, ನೋಡಿ ನಾನು ಇಷ್ಟಿಷ್ಟು ಚೈನು ಹಾಕಿ ಇಲ್ಲಿ ಎಂಡ್ ಮಾಡ್ಕೊಂಡಿದ್ದೀನಿ. ಈ ಥ್ರೆಡ್ಡನ್ನು ನೀವು ನೀಟಾಗಿ ಇಲ್ಲಿ ಹತ್ತಿರ ತನಕ ತಂದು ನಾಟ್ ಹಾಕಿ ಈ ಥ್ರೆಡ್ಡನ್ನು ಆಮೇಲೆ ಕಟ್ ಮಾಡ್ಕೊಳ್ಳಿ. ಇಲ್ಲ ನೀಡಲ್ ಸೈಜಿಂದ ಇದು ಒಳಗಡೆ ಪೋಣಿಸಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ ಇದನ್ನು ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಕಾಲಿಗೆ ಆ್ಯಂಕ್ಲೆಟ್ ಥರ ಯೂಸ್ ಮಾಡ್ಬೋದು, ಕೈಗೆ ಬ್ರಾಸ್ಲೆಟ್ ಥರ ಯೂಸ್ ಮಾಡ್ಬೋದು, ಕತ್ತಿಗೆ ನೆಕ್ ಪೀಸ್ ಥರನೂ ಯೂಸ್ ಮಾಡ್ಬೋದು. ನೋಡಿ 3 ಟೈಪ್ಸ್ ಯೂಸ್ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿ ಡಿಸೈನ್ ಬಂದಿದೆ, ಸಿಂಪಲ್ ಆಗಿದೆ, ಯಾರು ಕೂಡ ಮಾಡ್ಕೊಬೋದು. ಸೊ ಟ್ರೈ ಮಾಡಿ. ನೀವು ಸಪ್ರೇಟ್ ಇನ್ನೊಂದು ಪರ್ಲಿಗೆ ಇದೇ ರೀತಿ ವರ್ಕ್ ಮಾಡಿ ಇಲ್ಲಿ ಮಿಡ್ಲಲ್ಲಿ ಈಗ ಹಾಕಿ ಇಲ್ಲಿ ಥ್ರೆಡ್ಡಲ್ಲಿ ಅಥವಾ ನೀಡಲ್ ತೊಗೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಇಲ್ಲಿ ಬಿಟ್ಕೊಂಡ್ರೆ ಅದು ಪೆಂಡೆಂಟ್ ಥರ ಆಗ್ತದೆ. ನೀವು ನೆಕ್ ಪೀಸ್ ಥರನೂ ಯೂಸ್ ಮಾಡ್ಕೊಬೋದು, ಹೇಗೆ ಬೇಕಿದ್ದರೂ ಸಹ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ ನೋಡಿ ಡಿಸೈನು, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.